ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಿರುಪತಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ರೆಡಿಯಾಗಿದ್ದೇನೆ. ಇದು ನನ್ನ ಔಟ್ಫಿಟ್ ಫಾರ್ ದ ಡೇ. ನೆಕ್ಸ್ಟ್ ಅರಸೀಕೆರೆ ರೈಲ್ವೆ ಸ್ಟೇಷನಿಂದ ಬಿಟ್ಟು ಆನ್ ದ ವೇ ವಂದೇ ಭಾರತ್ನ ನೋಡಿಕೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಬಂದ್ವಿ. ಅಲ್ಲಿ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ವಿಶ್ವೇಶ್ವರ ಮ್ಯೂಸಿಯಮ್ಗೆ ಬಂದ್ವಿ. ತುಂಬ ಆಸಮ್ ಪ್ಲೇಸ್. ಯಾಕೆಂದರೆ ಇಲ್ಲಿ ತುಂಬ ಸೈನ್ಸ್ ಆಗಿ ಸೋಷಲ್ ಬಗ್ಗೆ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಅಲ್ಲೇ 15 ಮಿನಿಟ್ಸ್ವರೆಗೂ ಸೈನ್ಸ್ ಎಕ್ಸ್ಪೆರಿಮೆಂಟ್ನ ನೋಡ್ಬೋದು. ಅಲ್ಲಿ ತುಂಬ ವಿಷಯವನ್ನು ತಿಳ್ಕೊಬೋದು. ಆ್ಯಂಡ್ ಅಲ್ಲಿ ಜಾಸ್ತಿ ಮಾಡೆಲ್ಗಳನ್ನ ನೋಡ್ಬೋದು. ಬಟನ್ ಕೊಟ್ಟಿರ್ತಾರೆ, ಪ್ರೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಬೆಸ್ಟ್ ಪ್ಲೇಸ್. ಇದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಬ್ಯಾಂಗ್ಳೂರಿನ ಗ್ರೀನ್ ಲೈನ್ ಬಸ್ ಹತ್ರ ಬಂದ್ವಿ. ಅಲ್ಲಿ ಶೀತಲ್ ಹೋಟೆಲಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಗ್ರೀನ್ ಲೈನ್ ಬಸ್ ಹತ್ರ ಬಂದ್ವಿ. ತುಂಬ ಬೆಸ್ಟಾಗಿರುತ್ತೆ. ಯಾಕೆ ಅಂದರೆ ಇಲ್ಲಿ ಟಯರ್ ಫೀಲೇ ಬರೋಲ್ಲ. ನಾವು ಬೆಳಗಿನ ಜಾವ 2 o'clockಗೆ ಹೋಟೆಲ್ 7 ಹಿಲ್ಸ್ಗೆ ಬಂದ್ವಿ. ತಿರುಪತಿಯಲ್ಲಿ ನೆಕ್ಸ್ಟು ರೀಚ್ ಆದ್ವಿ. ನೆಕ್ಸ್ಟ್ ಅಲ್ಲಿ ರೆಡಿ ಆದ್ವಿ. ಇವತ್ತು ನನ್ನ ಸ್ಪೆಷಲ್ ಪರ್ಸನ್ ಅಕ್ಕನ ಬರ್ತ್ಡೇ ಆಗಿತ್ತು. ನೆಕ್ಸ್ಟ್ ನಾವು ಗೋವಿಂದನ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಸುಮಾರು 8 hours ರೂಮ್ಸಲ್ಲೇ ಇದ್ವಿ. ಆಮೇಲೆ 2 hours ನಮಗೆ ಗೋವಿಂದನ ದರ್ಶನ ಆಯಿತು. ನೆಕ್ಸ್ಟ್ ಗೋವಿಂದನ ಪ್ರಸಾದ ಲಡ್ಡು ತಿಂದ್ಕೊಂಡು ಅನ್ನಪ್ರಸಾದ ಊಟ ಮಾಡಿ ಮತ್ತೆ ಬಸ್ಗೆ ಬಂದು ಅಲ್ಲಿ ಮತ್ತೆ ಊಟ ಮಾಡಿಕೊಂಡು ಆನ್ ದ ವೇ ನೀವು ನೋಡ್ತಾ ಇರ್ಬೋದು ಅಲ್ಲಿ ಗೋವಿಂದನ ಮುಖವನ್ನು. ಅಲ್ಲಿ ನಿಮಗೆ ಮೂಗು ಬಾಯಿ ಹಾಗೆ ಕಿರೀಟ ನೋಡ್ತಾ ಇರ್ಬೋದು. ತುಂಬ ಅವಸಮಾಗಿತ್ತು. ಅದನ್ನ ನೋಡ್ಕೊಂಡು ಬೆಳಗಿನ ಜಾವ 2 o'clockಗೆ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ನೆಕ್ಸ್ಟ್ ಅರಸೀಕೆರೆಗೆ 4 o'clockಗೆ ಬಂದ್ವಿ. ಹೀಗೆ ನನ್ನ ತಿರುಪತಿ ಪ್ರಯಾಣ ಆಗಿತ್ತು. ಕಂಪ್ಲೀಟ್ ಮಾಡಿ ಮನೆಗೆ ಬಂದ್ವಿ. ಈ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಸ್ ಹಾಕಿಲ್ಲ, ಯಾಕೆಂದರೆ ಅಲ್ಲಿ ಫೋನ್ ಅಲೋ ಮಾಡಿರಲಿಲ್ಲ. ಅದಕ್ಕೆ ಓಕೆ ಬಾಯ್, ಲವ್ ಯು ಆಲ್, ಸಿ ಯು, ಟೇಕ್ ಕೇರ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಬ್ಲಾಗ್. ಓಕೆ ಬಾಯ್.